ಹಾಯ್ ಫ್ರೆಂಡ್ಸ್, ಇವತ್ತು ನಾನು ವೆನಿಲಾ ಕೇಕ್ ಮಾಡೋದು ಹೆಂಗೆ ಅಂತ ತೋರಿಸ್ತೀನಿ. ಇದು ಬಂದು ಬೇಸಿಕ್ ಅಷ್ಟೇ. ಸ್ಟಾರ್ಟಿಂಗ್ ನಿಮ್ಮ ಮನೇಲಿ ಏನು ಇಂಗ್ರೀಡಿಯೆಂಟ್ಸ್ ಇರುತ್ತೋ ಅದು ಇಟ್ಕೊಂಡು ಮಾಡ್ಬೋದು ಅಷ್ಟೇ. ನೋಡಿ, ಫಸ್ಟು 3 ಮೊಟ್ಟೆ ತೊಗೊಳ್ಳಿ. ಒಂದು ಗಾಜಿನ ಬೌಲಲ್ಲಿ ಇಲ್ಲ ಸ್ಟೀಲ್ ಬೌಲಲ್ಲಿ 3 ಮೊಟ್ಟೆ ಹಾಕ್ಕೊಂಡು ಚೆನ್ನಾಗಿ ಅದನ್ನು ಬ್ಯಾಟರ್ ಮಾಡ್ಕೊಳ್ಳಿ. ಬೇಕ್ರಿ ಐಟಮ್ ಎಲ್ಲ ಸುಮ್ಮನೆ ತೊಗೊಳಕ್ಕೆ ಹೋಗ್ಬಿಡಿ, ಅದು ಹೆಲ್ತ್ಗೆ ಒಳ್ಳೆಯದಲ್ಲ. ಬ್ಯಾಟ್ರ್ ಆದಮೇಲೆ ಶುಗರ್ ಪೌಡ್ರ್ ಹಾಕಿ. ಏನಂತ ದೊಡ್ಡ ಕಷ್ಟ ಅಲ್ಲ ರೀ, ಮುದ್ದೆ ಮಾಡೋದಕ್ಕೇನೇನು ಕಷ್ಟ ಅಲ್ಲ. ಇದು ಆರಾಮಾಗಿ ಮಾಡ್ಬೋದು. ವೆನಿಲಾ ಎಸೆನ್ಸು ಎಲ್ಲ ಆನ್ಲೈನಲ್ಲಿ ಸಿಗುತ್ತೆ ನಿಮ್ಗೆ. ಸ್ವಿಗ್ಗಿಯಲ್ಲಿ 30 ರೂಪಾಯಿ 40 ರೂಪಾಯಿ ಅಷ್ಟೇ ಕಾಸ್ಟು. ಮತ್ತು ಇದು ಬೇಕಿಂಗ್ ಸೋಡಾ, ಇದು ಸಿಗುತ್ತೆ ಆನ್ಲೈನಲ್ಲಿ 35 ರೂಪೀಸ್ ಅಷ್ಟೇ. ಸ್ವಿಗ್ಗಿಯಲ್ಲಿ ತರಿಸ್ಕೊಳ್ಳಿ ಆರಾಮಾಗಿ. ಮತ್ತು ಚೆನ್ನಾಗಿ ಮಿಕ್ಸ್ ಮಾಡಿ. ಅದು ನನ್ನ ಹತ್ರ ಅದು ಒಂದು ಬ್ಯಾಟ್ರ್ ಮಾಡೋದು ಮಿಷಿನ್ ಬರುತ್ತೆ, ಅದಿಲ್ಲ ಸದ್ಯಕ್ಕೆ. ಸೊ ಅದಕ್ಕೆ ನಾನು ಫೋಕ್ಸಲ್ಲೇ ಮಾಡ್ತಾಯಿದ್ದೀನಿ, ಸ್ಪೂನಲ್ಲಿ. ಸೊ ಆಯಿಲ್, ಇದು ರಿಫೈಂಡ್ ಆಯಿಲ್ ಹಾಕಿ. ತುಂಬ ಜನ ಬಟರ್ ಹಾಕ್ತಾರೆ, ಬಟರ್ ನನಗೆ ಇಷ್ಟ ಇಲ್ಲ, ತುಂಬ ಕೊಲೆಸ್ಟ್ರಾಲ್. ಸೊ ಅದಕ್ಕೆ ನಾನು ರಿಫೈಂಡ್ ಆಯಿಲ್ ಹಾಕ್ತಾಯಿದ್ದೀನಿ. ಆಮೇಲೆ ಮೈದಾ 2 ಕಪ್ ಹಾಕಿ, ಜಲ್ಡಿ ಮಾಡಾಕಿ. ಮೈದಾ ಲಮ್ಸ್ ಆಗಲ್ಲ. 1/2 ಕಪ್ ಮಿಲ್ಕ್ ಹಾಕಿ ಹಾಕ್ತಾ ಬ್ಯಾಟ್ರ್ ಮಾಡ್ತಾನೇ ಇರಬೇಕು. ಲಮ್ಸ್ ಆಗಬಾರ್ದು, ಫುಲ್ಲು ಬ್ಯಾಟ್ರ್ ಮಾಡ್ತಾನೇ ಇರಬೇಕು. ನೋಡಿ, ಈ ಥರ ಜಲ್ಡಿ ಮಾಡ್ಕೊಂಡು ಹಾಕಿ. ನಿಮ್ಗೇನಾದ್ರು ಲಮ್ಸು ಇಲ್ಲ ಏನಾದ್ರು ಡಸ್ಟ್ ಗಿಸ್ಟ್ ಇದ್ರೂ ಹೋಗೋಲ್ಲ, ಸ್ಮೂತಾಗಿರುತ್ತೆ. ನೋಡಿ, ಚೆನ್ನಾಗಿ ಬ್ಯಾಟ್ರ್ ಮಾಡಿ ಚೆನ್ನಾಗಿ ತಿರ್ಗಿಸಿ ಅದನ್ನು. ಮತ್ತು ಒಂದು ಪ್ಯಾನ್ಗೆ ಆಯಿಲ್ ಅಪ್ಲೈ ಮಾಡ್ಕೊಳ್ಳಿ. ನಾನು ಇದರದ್ದು ಪ್ಯಾನ್ಸ್ ಎಲ್ಲ ಸಿಗುತ್ತೆ, ನಾನು ಇನ್ನೂ ತರಿಸ್ಕೊಂಡಿಲ್ಲ, ತರಿಸ್ಕೊಬೇಕು. ಇದಕ್ಕೆ ಆ ಬ್ಯಾಟರ್ ಇದಕ್ಕೆ ಹಾಕ್ಬಿಡಿ ಪ್ಯಾನ್ಗೆ. ತಳ ಹಿಡಿದೇ ಇರಲಿ ಅಂತ ನಾನು ಆಯಿಲ್ ಅಪ್ಲೈ ಮಾಡಿದ್ದೀನಿ ಅಷ್ಟೇ. ಸೊ ಕ್ಲೀನಾಗಿ ಹಾಕ್ಕೊಂಡು ಸ್ವಲ್ಪ ಶೇಕ್ ಮಾಡಿ, ಅದು ಸೆಟ್ಲ್ ಆಗಬೇಕು ಕೆಳಗೆ, ಗ್ಯಾಪ್ ಇರಬಾರ್ದು. ಸೊ ಅದಾದಮೇಲೆ ಬೇಕ್ರಿ ಐಟಮ್ ದುಡ್ಡು ಕೊಟ್ಟು ಅಷ್ಟೊಂದು ಕಾಸ್ಟ್ಲಿ ಐಟಮ್ ತಿನ್ನೋ ಬದಲು ಮನೆಯಲ್ಲೇ ಮಾಡಿಕೊಟ್ರೆ ಮಕ್ಕಳು ಹೆಲ್ತು ಚೆನ್ನಾಗಿರುತ್ತೆ. ಟ್ರೈ ಮಾಡಿ, ಚೆನ್ನಾಗಿರುತ್ತೆ, ಈಸಿನೇ. OTG ಇರಬೇಕು ಇದಕ್ಕೆ. ಇಲ್ಲ ಕುಕ್ಕರಲ್ಲೂ ಮಾಡ್ತಾರೆ ತುಂಬ ಜನ, ಬಟ್ ನಾನು OTGಯಲ್ಲೇ ಮಾಡೋದು. ಟೆಂಪ್ರೇಚರ್ ಬಂದು 180 ಡಿಗ್ರಿ ಇಡಿ. ಟೈಮಿಂಗ್ಸ್ ಬಂದು 45 ಮಿನಿಟ್ಸ್ ಇಟ್ಬಿಟ್ಟು ಬಿಟ್ಬಿಡಿ. ಅದು ಆಟೋಮೆಟಿಕ್ ಅಂತೂ ಆಫ್ ಆಗುತ್ತೆ, ಗೊತ್ತಿರೋ ವಿಷಯನೇ, ಟೈಮಿಂಗ್ ಆಗೋವರೆಗೂ. ಸೊ ಇವಾಗ ವೆಯ್ಟ್ ಮಾಡೋಣ. ನೋಡಿ, 45 ಮಿನಿಟ್ಸ್ ಆಯಿತು. ಇವಾಗ ಹೊರಗಡೆ ತೆಗೆದು ಒಂದು ಸ್ವಲ್ಪ ಹೊತ್ತು ರೆಸ್ಟಿಗೆ ಇಡೋಣ. ಸೂಪರಾಗಿದೆ, ಕಲರು ಚೆನ್ನಾಗಿದೆ, ಫ್ಲಫಿಯಾಗೂ ಬಂದಿದೆ. ಹಾಯ್ ಫ್ರೆಂಡ್ಸ್, ರೆಸ್ಟ್ ಆಗಿದೆ. ಒಂದು 10 ಮಿನಿಟ್ಸ್ ಬಿಟ್ಟಿದ್ದೆ ಬಿಸಿ ಹಾರಲಿ ಅಂತ. ನೋಡಿ, ಫ್ಲಫಿಯಾಗಿ ಸಕ್ಕತ್ತಾಗಿ ಬಂದಿದೆ. ಕಲರು ಚೆನ್ನಾಗಿದೆ, ಗೋಲ್ಡನ್ ಕಲರು. ನಾವು ಬೇಕ್ರಿಯಲ್ಲಿ ಯಾವ ಥರ ನೋಡ್ತೀವೋ ಅದೇ ಥರ ಸೂಪರಾಗಿದೆ. ನೋಡಿ, ಸ್ಪಾಂಜಿಯಾಗಿ ಸಕ್ಕತ್ತಾಗಿ ಬಂದಿದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವಿಡಿಯೋ. ನೀವು ಮನೇಲಿ ಟ್ರೈ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ. ಹಾಯ್ ಫ್ರೆಂಡ್ಸ್, ಹೊಸ ಚಾನಲ್ಲು, ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.